ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಹಬ್ಬದ್ದು ವಿಡಿಯೋನ ಇದರಲ್ಲೇ ಹಾಕ್ತೀನಿ. ಹಾಗೆ ದೇವಸ್ಥಾನದಲ್ಲಿ ಇವತ್ತು ನಮ್ಮದು ಪೂಜೆ ಇತ್ತು. ಅಂದರೆ ಹಳ್ಳಿ ಕಡೆ ಎಲ್ಲ ಗಣಪತಿ ಗೌರಮ್ಮನ ತಿಂಗಳವರೆಗೂ ಬಿಡಲ್ಲ, ಒಂದು ತಿಂಗಳು ಇಟ್ಕೊಳ್ತಾರೆ, ಅಥವಾ 15 ದಿನ 20 ದಿನ ಹಿಂಗೆ ಇಟ್ಕೊಳ್ತಾರೆ. ಅಂಥ ಟೈಮಲ್ಲಿ ಎಲ್ಲರ ಮನೆಗೂ ಒಂದೊಂದು ದಿನ ಪ್ರಸಾದಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಮನೇಲಿ ಪ್ರಸಾದ ಇತ್ತು, ಅದನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮನೆ ಮತ್ತು ದೊಡ್ಡಮ್ಮರ ಮನೆ, 1-2 ಮನೆ 3 ಮನೆ ಹಿಂಗೆ ಹೇಳ್ತಾರೆ. ಎಲ್ಲರೂ ಅವ್ರವ್ರ ಮನೇಲಿ ಮಾಡ್ಕೊಂಡ್ಬರ್ತಾರೆ. ನಾವಿನ್ನೇನು ನಮ್ಮ ದೊಡ್ಡಮ್ಮರ ಮನೆ ನಮ್ಮ ಮನೇನೂ ಸೇರಿಸಿ ಒಟ್ಟಿಗೆ ಮಾಡಿಕೊಂಡು ಹೊರಟಿದ್ದೀವಿ. ಹಬ್ಬದ ವಿಡಿಯೋನೂ ಕೂಡ ನಾನು ಇದರಲ್ಲೇ ಹಾಕ್ತೀನಿ, ನೀವು ಹೋಗಿ ನೋಡ್ಬೋದು. ಹಾಗೆ ವಿಡಿಯೋನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಬನ್ನಿ ಹೇಗೋಗುತ್ತೆ ವಿಡಿಯೋ ನೋಡೋಣ. ಹಬ್ಬದ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರೀಸನ್ಸ್ ಇತ್ತು, ಹಾಗಾಗಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಅಷ್ಟೇ. ಇದು ಹಬ್ಬದ ವಿಡಿಯೋ ಮತ್ತು ಶಾಪಿಂಗ್ ವಿಡಿಯೋ, ಹಾಗೆ ಮನೆದು ಪೂಜೆ ವಿಡಿಯೋ ಎಲ್ಲದು ಸೇರಿಸಿ ಟೋಟಲಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಮತ್ತು ಅತ್ತೆ ಹೊರಗಡೆ ಹೋಗ್ತಾಯಿದ್ವಿ, ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಹಬ್ಬಕ್ಕೆ ಐಟಮ್ ಎಲ್ಲ ತರಬೇಕಿತ್ತು. ಹಾಗಾಗಿ ನಾನು ಊರಿಂದ ಹೊರಟು ಬಂದೆ. ಹಾಗೆ ಹೋಗ್ತಾ ಅತ್ತೆನೂ ಕರ್ಕೊಂಡು ಹೋದ್ರಾಗುತ್ತೆ ಅಂತ ಇಬ್ಬರು ಜೊತೆಯಲ್ಲೇ ಹೋದರೆ ಶಾಪಿಂಗು ಬೇಗ ಆಗೋಗುತ್ತೆ, ಹಾಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಸ್ವಲ್ಪ ಫಸ್ಟ್ ಹೋಗಿ ಸೀರೆ ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ. ಬಟ್ ಯಾಕೋ ಒಂದು ಅಂಗಡಿಲಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬೇರೆ ಅಂಗಡಿ ನೋಡಿದ್ವಿ, ಅದರಲ್ಲಿ ಇಷ್ಟ ಆಗಲಿಲ್ಲ. ನಾನು ರೆಗ್ಯುಲರಾಗಿ ಯಾವ ಅಂಗಡಿಲಿ ತೊಗೊಳ್ತೀನಿ ಅದೇನೋ ಕಮಿಟ್ ಆಗಿರ್ತೀವಿ ಅಂತ ಅನಿಸುತ್ತೆ. ಈ ಅಂಗಡಿಲಿ ಶಾಪಿಂಗ್ ಮಾಡಿದ್ರೆ ಇದರಲ್ಲೇ ಶಾಪಿಂಗ್ ಮಾಡಬೇಕು ಅಂತ, ಅದು ಬಿಟ್ಟು ಬೇರೆ ಅಂಗಡಿಲಿ ಕಮಿಟ್ ಆಗೋಕ್ಕಾಗೋದೇ ಇಲ್ಲ. ನಾವು ಯಾವುದು ಫಸ್ಟು ಇಷ್ಟಪಟ್ಟಿರ್ತೀವಿ ಆ ಅಂಗಡಿಗಳಲ್ಲೇ ನಮಗೆ ಬಟ್ಟೆ ತೊಗೊಂಡ್ರೆ ಸಮಾಧಾನ ಆಗೋದು. ಸೀರೆ ಎಲ್ಲ ತೊಗೊಂಡು ಮುಗಿಸ್ಕೊಂಡು, ಹಾಗೆ ಸ್ವಲ್ಪ ಟೈಮ್ ಇತ್ತು, ಇನ್ನೂ ಏನೋ ಐಟಮ್ ತೊಗೋಬೇಕಾಗಿತ್ತು. ಅಷ್ಟರಲ್ಲಿ ಒಂದು ಟೀ ಕುಡ್ಕೊಂಡು ಮೈಂಡ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಟೀ ಕುಡಿಯೋಕ್ಕೆ ಬಂದ್ವಿ. ಇಲ್ಲೊಂದು ತುಂಬ ಚೆನ್ನಾಗಿರುತ್ತೆ ಟೀ, ಬಟ್ ಯಾಕೋ 2 ಸಲದಿಂದ ಟೀ ಕುಡಿತಿದ್ದೀನಿ. ಹೆವಿ ಶುಂಠಿ ಹಾಕಿ ಕೊಟ್ಬಿಡ್ತಾನೆ, ಚೆನ್ನಾಗೇ ಇರಲ್ಲ, ಗಂಟ್ಲೆಲ್ಲ ಖಾರ ಆಗ್ತಿರುತ್ತೆ. ಅದಕ್ಕೆ ಹೇಳ್ತಿದ್ದೆ ಈ ಸಲ ಶುಂಠಿ ಜಾಸ್ತಿ ಹಾಕ್ಬಿಡಿ, ಲೈಟಾಗಿ ಹಾಕಿಂತ. ಬಟ್ ಚೆನ್ನಾಗಿ ಹಾಕ್ಕೊಟ್ಟಿದ್ದ ಈ ಸಲ, ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ಹಬ್ಬದ ವಿಡಿಯೋ, ಅವತ್ತಿನ ಮಾರನೇ ದಿನದ ವಿಡಿಯೋ. ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿದ್ವಿ, ಪೂಜೆ, ಗಣಪತಿ ಕೂರಿಸೋದು, ಗೌರಮ್ಮನ ಕೂರಿಸೋದು, ಎಲ್ಲ ಡೆಕೋರೇಷನ್ ಎಲ್ಲ ಸಿಂಪಲ್ಲಾಗಿ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಗೌರಿ ಗಣಪತಿನ ತುಂಬ ಹಿಂದಿಂದ ಏನಿಡ್ತಾ ಇಲ್ಲ, ಸುಮಾರು ಒಂದು 6-7 ವರ್ಷದಿಂದ ನಮ್ಮ ಪಾಪು ಹುಟ್ಟಿದಾಗಿಂದ ಗಣಪತಿ ಮತ್ತು ಗೌರಮ್ಮನ ಕೂರಿಸ್ತಾ ಇದ್ದೀವಿ. ಅದೇನೋ ಹಂಗೇನೆ ನೆಡ್ಕೊಬಂದ್ಬಿಡ್ತು. ಹಾಗೇ 1 ವರ್ಷ ಇಟ್ಟು ಸುಮ್ಮನಾಗಬಾರ್ದು, ಹೆಂಗಿದ್ರು ಮನೆಗೆ ಮಗ ಕೂಡ ಬಂದಿದ್ದಾನೆ, ಹಾಗೆ ಗಣಪತಿನೂ ಕೂಡ ಇಡೋಣ ಅಂತ ಹಂಗೇ ಕಂಟಿನ್ಯೂ ಮಾಡಿಕೊಂಡು ಇಡ್ತಾ ಇದ್ದೀವಿ. ಆವಾಗಿಂದ ರೆಗ್ಯುಲರಾಗಿ ಇಡ್ತಾ ಇರೋದು. ನಾನು ಇದನ್ನು ಡೆಕೋರೇಷನ್ ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲೇ ಇಲ್ಲ. ಯಾಕಂತಂದರೆ ಹಬ್ಬ ತುಂಬ ಕೆಲಸ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ನನ್ನ ಮಗ ನೋಡಿ ನೈವೇದ್ಯಕ್ಕೆ ಇಟ್ಟಿರೋ ಎಳ್ಳಿನ ಕುಡಿತಾ ಇದ್ದಾನೆ. ಮಕ್ಳಂಗೆ ಏನೂ ಮಾಡೋಂಗಿಲ್ಲ. ನಾನು ಅಷ್ಟೇ ಡಿಸ್ಟಿಂಕ್ಷನ್ ಏನು ಮಾಡೋಕ್ಕೋಗಲ್ಲ, ಯಾವುದೇ ಹಬ್ಬಗಳಲ್ಲಾಗಲಿ ಅವನಿಗೇನು ಮಾಡೋಕ್ಕೋಗಲ್ಲ. ಯಾಕಂದರೆ ಮಕ್ಕಳೇ ದೇವರಿದ್ದಂಗೆ. ಹಾಗಾಗಿ ಬೇರೆ ವಿಷಯದಲ್ಲೂ ಅಷ್ಟೇ, ಯಾರಾದರೂ ಏನಾದರೂ ಕೇಳಿದ್ರೆ ಅದು ಕೊಡಿ ಇದು ಕೊಡಿ ಅಂತಂದರೆ ನಾನು ಇಲ್ಲ, ಹಬ್ಬ ಆಗಲೇಬೇಕು ಹಾಗೆ ಅಂತ ಡಿಸ್ಟಿಂಕ್ಷನ್ ಹಾಕೋಕ್ಕೋಗಲ್ಲ. ನಾನು ಯಾರಾದರೂ ಬರಲಿ, ಏನಾದರೂ ಕೇಳಿ ಕೊಟ್ಬಿಡ್ತೀನಿ, ನೈವೇದ್ಯ ಆಗಿರಲಿ ಆಗಿಲ್ಲದೆ ಇರಲಿ. ಯಾಕಂತಂದರೆ ಯಾವ ರೂಪದಲ್ಲಿ ದೇವ್ರು ಬರ್ತಾನೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾವುದನ್ನೂ ಆಗಲಿ ಇಲ್ಲ ಕೊಡಲ್ಲ ಆಗಲ್ಲ ಅಂತ ಹೇಳ್ಬಾರ್ದು. ಹಾಗಾಗಿ ಪೂಜೆನೂ ಚೆನ್ನಾಗಾಗಿತ್ತು. ತಂಗಿ ಎಲ್ಲ ಬಂದು ಪೂಜೆ ಎಲ್ಲ ಮಾಡಿ ಕೊಟ್ಟೋದ್ಲು. ಹಾಗೆ ಹಬ್ಬದ ವಿಡಿಯೋ ಮುಗ್ದಾದ್ಮೇಲೆ ನಮ್ಮದು ಮಾರ್ನಿಂಗು ದೇವರಿಗೆ ನೈವೇದ್ಯ ಇತ್ತು. ಅಂದರೆ ಊರಲ್ಲಿ ಗೌರಮ್ಮನ ಕೂರಿಸ್ತಾರೆ, ನಮ್ಮೂರಲ್ಲಿ ಗೌರಮ್ಮನ ಕೂರಿಸ್ತಾರೆ ಜಾಸ್ತಿ, ಚಿಕ್ಕದೊಂದು ಗಣಪತಿ ಕೂರಿಸ್ತಾರೆ. ಹಾಗೆ ಹುಡುಗರುಗಳು, ಚಿಕ್ಕ ಮಕ್ಳುಗಳು ಕೂಡ ಗಣಪತಿನ ಇಟ್ಟಿರ್ತಾರೆ. ಹಾಗಾಗಿ ಊರಲ್ಲಿ ನೈವೇದ್ಯಕ್ಕೆ 1 ತಿಂಗಳು ಇಟ್ಕೊಳ್ತಾರೆ ಗಣಪತಿ ಮತ್ತು ಗೌರಮ್ಮನ. 1 ತಿಂಗಳು ನಮ್ಮೂರಲ್ಲಿ ಇಟ್ಕೊಳ್ಳೋದು. ಹಂಗಾಗಿ ಒಂದೊಂದು ಮನೆಯಲ್ಲಿ ದಿನ ಪಲ್ಲಾರಕ್ಕೆ ಅಥವಾ ಚರ್ಪಿಗೆ ಹೇಳ್ತಾರೆ, ನಾವೇನಾದರೂ ಮಾಡ್ಕೊಂಡು ಹೋಗ್ಬೋದು.
ಕೋಸಂಬರಿ ಅಥವಾ ಹೆಸ್ರು ಕಾಳು ಉಸ್ಲಿ ಅಥವಾ ಪುಳಿಯೋಗರೆ ಮೊಸರನ್ನ ಏನಾದರೂ ಮಾಡ್ಕೊಂಡು ಹೋಗ್ಬೋದು. ನಾವು ನಮ್ಮ ಮನೇಲಿ ನಮ್ಮಮ್ಮ ಮತ್ತು ದೊಡ್ಡಮ್ಮರ ಮನೇಲಿ 2 ಮನೆದು ಸೇರಿ ಕೋಸಂಬರಿ ಮತ್ತು ಹೆಸ್ರು ಕಾಳು ಉಸ್ಲಿ ಮಾಡಿಕೊಂಡು ಸ್ವಲ್ಪ ನೈವೇದ್ಯಕ್ಕೆ ಹಣ್ಣು ತುಪ್ಪ ಹಾಗೆ ಸ್ವಲ್ಪ ಮೊಸರನ್ನ ಮಾಡಿಕೊಂಡು ದೇವಸ್ಥಾನಕ್ಕೆ ತಗೊಂಡು ಹೋದ್ವಿ. ಸುಮಾರು ಅಲ್ಲಿ ಪೂಜೆ ಸ್ಟಾರ್ಟ್ ಆಗೋದೇ 8 ಗಂಟೆಯಿಂದ. ಎಲ್ಲರೂ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಕೂತ್ಕೊಂಡು ಹೋಗ್ತಾರೆ. ಹಂಗಾಗಿ 8 ಗಂಟೆಗೆ ಅಷ್ಟೊತ್ತಿಗೆ ನಾವು ತಗೊಂಡು ಹೋಗಬೇಕು. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಈ ಗೌರಮ್ಮನ 1 ತಿಂಗಳು ಗೌರಮ್ಮನ ಇಟ್ಟರೆ ಮನೆಗೆ 1 ತಿಂಗಳು ಸಂಜೆ ಹೊತ್ತು ಸೇರ್ತಿರ್ಲಿಲ್ಲ. ಅಲ್ಲಿ ಆಟ ಆಡೋದು ತುಂಬ ಮೆಮೊರೀಸ್ ಇದ್ದಾವೆ ನನಗೆ. ಯಾವಾಗಲೂ ಅದೇ ನೆನಪಾಗ್ತಿರುತ್ತೆ. ನಮ್ಮೂರಲ್ಲಿ ಈ ರೀತಿ ಗೌರಮ್ಮ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಗೌರಮ್ಮ, ನೋಡೋದಕ್ಕೆ ಖುಷಿಯಾಗುತ್ತೆ. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗೆಲ್ಲ ಗೌರಮ್ಮ ಕೈ ಕಾಲು ಎಲ್ಲ ಇದ್ದಾವಲ್ಲ, ಹೆಂಗೆ ಬಂದು ಏನೇನೋ ಕ್ವಶನ್ಗಳು. ಇವಾಗ ನಗು ಬರ್ತಿರುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಇದು ಹುಡುಗರುಗಳು ಇಟ್ಟಿರೋ ಗಣಪತಿ, ಅಂದರೆ ಚಿಕ್ಕ ಮಕ್ಳುಗಳೆಲ್ಲ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಅವರೊಂದು ಸಪ್ರೇಟಾಗಿ ಗಣಪತಿ ಇಟ್ಟಿದ್ದಾರೆ. ಅವಕ್ಕಂತೂ ಸಿರಿ ನೋಡೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಅವಕ್ಕಂತೂ. ಕಲರ್ ತರಬೇಕಾಯ್ತು. ಬಾಗ್ಲಕ್ಕೆ ಬರುತ್ತೆ. ಬೆಳಗ್ಗೆ ಸಿಕ್ಕಿತ್ತು ಕವಿತಾ ಆಂಟಿ ಅಂಗಡಿ ತಾವು. ಆಡ್ತಾನೆ ಮನೇನು ಅವನು ಯಾವುದೇ ರೀತಿಯಾದ ಹಬ್ಬಗಳಾಗಿರ್ಬೋದು, ಫಂಕ್ಷನ್ಗಳಾಗಿರ್ಬೋದು, ಇದಕ್ಕೋಸ್ಕರನೇ ಮಾಡಿರೋದು. ಎಲ್ಲರೂ ಒಟ್ಟಿಗೆ ಒಂದು ಸಲನಾದರೂ ಸೇರಿಕೊಳ್ಳಿ, ಆಚರಣೆ ಮಾಡಲಿ ಅನ್ನೋದಕ್ಕೋಸ್ಕರ ಹಬ್ಬ ಹರಿದಿನಗಳನ್ನೆಲ್ಲ ಮಾಡಿರೋದು. ಇವತ್ತಿನ ವಿಡಿಯೋ ಇದೇ ಆಗಿತ್ತು. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ.